ನ್ಯಾಯಾಂಗ ಎಲ್ಲ ಯತೀಂದ್ರ ಸಿದ್ದರಾಮಯ್ಯನ ಏನು ಹೆಸರು? ಯತೀಂದ್ರ ಸಿದ್ದರಾಮಯ್ಯನವರು ಕೋರ್ಟ್ಗಳೆಲ್ಲ BJP ಪರವಾಗಿ ಕೇಂದ್ರ ಸರ್ಕಾರ ಹೇಳ್ದಂಗೆ ಆದೇಶಗಳು ಬರುತ್ತೆ ಅಂತ ಹೇಳಿದ್ದಾರೆ. ಯಾವ ಬಾಯಲ್ಲಿ ಹೇಳ್ತೀರಾ ಇದನ್ನ? ಒಂದು ಕಡೆ ಸಂವಿಧಾನನ ಅಂದರೆ ಸಂವಿಧಾನಕ್ಕೆ ಅಗೌರವ ಮಾಡ್ದಂಗಲ್ಲ ನೀವು. ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ತನ್ನದೇ ಆದಂಥ ಗೌರವ ಇದೆ. ಜಮೀರ್ ಅಹಮದ್ ಹೇಳ್ತಾನೆ ಇದೆಲ್ಲ ಪೊಲಿಟಿಕಲಿ ಮೋಟಿವೇಟೆಡ್. ಈಗಾಗಲೇ ಕೇಸ್ ಬಿದ್ದಿದೆ ಅವ್ರ ಮೇಲೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಇವ್ರದೆಲ್ಲ. ಸಂವಿಧಾನದ ಮೇಲೆ ಇವ್ರ ಗೌರವ ಇದ್ದರೆ ನ್ಯಾಯಾಂಗದ ಬಗ್ಗೆ ಮಾತಾಡಬಾರ್ದು. ಈಗ ನೆನ್ನೆ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಇದು ವಾಲ್ಮೀಕಿ ಹಗರಣದ ಬಗ್ಗೆ CBI ತನಿಖೆ ಬೇಡ ಮಾಡಿ ಅಂತ. ಸರ್ಕಾರದ್ದು ಅದೇ ಇತ್ತು, ನಾಗೇಂದ್ರಂದು ಅದೇ ಒಂದು ಮಾತಿತ್ತು. ಹಂಗಾರೆ ಕೋರ್ಟ್ ಸರಿ ಇದೆ. ಇವ್ರ ಪರವಾಗಿ ಬಂದರೆ ಕೋರ್ಟ್ ಸರಿ ಇದೆ, ಇವ್ರ ವಿರುದ್ಧ ಬಂದರೆ ಕೋರ್ಟ್ ಸರಿ ಇಲ್ಲ. DK ಶಿವಕುಮಾರ್ದು ಕೇಸು ಹೈಕೋರ್ಟಲ್ಲಿ ಅವ್ರ ಪರ ಆಗೋಯ್ತಲ್ಲ, DK ಶಿವಕುಮಾರ್ ಪರ ಆಯ್ತಲ್ಲ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅವ್ರದ ಕೇಸನ್ನು ಕೂಡ, CBI ಕೊಡೋದ್ರ ಬಗ್ಗೆ. ಇಲ್ಲಿ ಅವ್ರ ಪರ ಆಯ್ತಲ್ಲ, ಹಂಗಾರೆ ಸರಿ. ಯಾವಾಗ ಕೋರ್ಟ್ಗಳು ಇವ್ರ ಪರ ಕೊಡುತ್ತೆ ಅವಾಗ ಸರಿ, ಯಾವಾಗ ಕೊಡಲ್ಲ ಅವಾಗ ಕೇಂದ್ರ ಸರ್ಕಾರದ ಪಾತ್ರ ಅಂತ ಹೇಳ್ತೀರಿ. ನೀವು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ರಿ, ಮನಮೋಹನ್ ಸಿಂಗ್ 10 ವರ್ಷ ಇದ್ರಿ, ಯಡಿಯೂರಪ್ಪನವ್ರನ್ನೆಲ್ಲ ಜೈಲ್ಗೆ ಹಾಕ್ತು. ಅವಾಗ ಹಂಗೆ ಕೇಂದ್ರ ಸರ್ಕಾರ ನಾನೇ ಎಲ್ಲ ಮಾನಿಟರ್ ಮಾಡ್ತಾ ಇದ್ದಿದ್ದು. ಅವಾಗ ಮಾನಿಟರ್ ಮಾಡ್ತಾ ಇದ್ರ? ಚುನಾವಣೆ, ಡೆಲ್ಲಿ ಚುನಾವಣೆ ಗೆದ್ರೆ EME ಕರೆಕ್ಟ್ ಆಗಿದೆ. ಕರ್ನಾಟಕ ಚುನಾವಣೆ 136 ಗೆದ್ದ ತಕ್ಷಣ ವೋಟಿಂಗ್, ಎಲೆಕ್ಟ್ರಾನಿಕ್ ವೋಟಿಂಗ್ ಪರ್ಫೆಕ್ಟ್ ಆಗಿದೆ. ಬ್ಯೂಟಿಫುಲ್ ಡೆಮಾಕ್ರಸಿ ಅಂದರೆ ಇದೆ ನೋಡಿ ಅಂತಂದ್ರು ಕಾಂಗ್ರೆಸ್ ಅವರು. ಸೋತೋದ್ರು ಮೊನ್ನೆ ಯಾವುದು ಹರಿಯಾಣ ಸೋತೋದ್ರು. ತಪ್ಪು, EME ಸರಿ ಇಲ್ಲ. EVM ಕರೆಕ್ಟಾ? EVM ಸರಿ ಇಲ್ಲ, ಎಲೆಕ್ಟ್ರಾನಿಕ್ ಮಿಷನ್ನೇ ಸರಿ ಇಲ್ಲ. ಈಗ ಮಹಾರಾಷ್ಟ್ರ ಚುನಾವಣೆ ನಡೀತಾ ಇದೆ, ಅಲ್ಲೂ ಅಷ್ಟೇ. ಗೆದ್ರೆ ಸರಿ ಇದೆ, ಸೋತ್ರೆ ಎಲೆಕ್ಟ್ರಾನಿಕ್ ಮಿಷನ್ ಸರಿ ಇಲ್ಲ. ಈ ಕಾಂಗ್ರೆಸ್ ಅವ್ರಿಗೆ ಯಾವತ್ತೂ ಬುದ್ಧಿ ಬರುತ್ತೋ ಗೊತ್ತಿಲ್ಲ, ಅಥವಾ ತಲೆಯಲ್ಲೇನಾದರೂ ಮಣ್ಣು ತುಂಬಿದೆಯಾ ಅಂತ ಅನಿಸುತ್ತೆ ಅವ್ರಿಗೆಲ್ಲ. ಒಂದು ಸ್ಟ್ಯಾಂಡರ್ಡ್ ಇರಬೇಕು, ನ್ಯಾಯಾಂಗದ ಬಗ್ಗೆನೂ ಒಂದು ಸ್ಟ್ಯಾಂಡರ್ಡ್ ಆಗಿರಬೇಕು. ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಗ್ಗೆನೂ ಒಂದು ಸ್ಟ್ಯಾಂಡರ್ಡ್ ಇರಬೇಕು. ಒಂದು ಸ್ಟ್ಯಾಂಡ್ ಇರಬೇಕು. ಅದು ಬಿಟ್ಟು ಇವತ್ತು ಮುಖ್ಯಮಂತ್ರಿಗಳು ಪದೇ ನಮ್ಮ ಸರ್ಕಾರ ಬಿದ್ದೋಗುತ್ತೆ ಅಂದರೆ ಏನು ಮೆಸೇಜ್ ಕೊಡ್ತಿದ್ದೀರಾ ನೀವು? ಅಧಿಕಾರಿಗಳು ಈಗಲೇ ನಿಮ್ಮ ಮಾತು ಕೇಳ್ತಾ ಇಲ್ಲ. ವಕ್ಫ್ ಬೋರ್ಡ್ ಇದರಲ್ಲಿ ನೀವು ನಿಮ್ಮ ಆದೇಶಗಳೇ ಪಾಲನೆ ಆಗ್ತಾ ಇಲ್ಲ. ನೀವು ಆದೇಶ ಕೊಟ್ಟ ಮೇಲೂ ವಕ್ಫ್ ಬೋರ್ಡ್ ಆಸ್ತಿಯನ್ನು ಖಾತೆ ಮಾಡಿ ಅಂತ ರೆವಿನ್ಯೂ ಸೆಕ್ರೆಟರಿ ಆದೇಶ ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ ನಿಮ್ಮನ್ನು ಯಾರು ಮುಖ್ಯಮಂತ್ರಿ ಅಂತ ಒಪ್ಕೊತಾರೆ ಕರ್ನಾಟಕದ ಜನ? ಅಧಿಕಾರಿಗಳಾಗಿ ನಿಮ್ಮ ಕೈ ಕೆಲಸ ಮಾಡ್ತಾರೆ. ಅಸ್ಥಿರವಾಗಿರ್ತಕ್ಕಂಥ ಈ ಸರ್ಕಾರ ಇದು. ಈ ಅಸ್ಥಿರವಾದಂಥ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮರೀಚಿಕೆ, ಒಂಥರ ಮರೀಚಿಕೆ ಅಂತ ಅನಿಸುತ್ತೆ. ಒಂದು ಕಡೆ ಅಭಿವೃದ್ಧಿ ಕಾರ್ಯ ನಿಂತೋಗಿದೆ, ಇನ್ನೊಂದು ಕಡೆ ಪದೇ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಮಾರಾಟಕ್ಕಿದೆ ಅನ್ನೋ ರೀತಿ ಮಾರಾಟದ ವಸ್ತು ಮಾಡಿಬಿಟ್ಟಿದ್ದಾರೆ. ಇಡೀ ಸರ್ಕಾರವನ್ನು ಒಂದು ರೀತಿ ಮಾರಾಟದ ವಸ್ತು ಮಾಡಿದ್ದಾರೆ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ಅಟ್ಲೀಸ್ಟ್ ಇದಕ್ಕೂ ಒಂದು SIT ಮಾಡಿ. ಇವತ್ತು ಯಾವುದೋ ಒಂದು SIT ಮಾಡೋರಂತಲ್ಲಪ್ಪ. ಕೋವಿಡ್ಗೆ ಒಂದು SIT ಆಗೈತಂತಲ್ಲ. SIT ಮಾಡಿ, ಇಲ್ಲ CBI ತನಿಖೆ ಕೊಡಿ ಇದನ್ನು ಕೂಡ. ಯಾಕಂದ್ರೆ 50 ಕೋಟಿ ಅಂದರೆ ಏನು ಸಾಮಾನ್ಯ? 50 ಕೋಟಿ ಇಂಟು 50 ಅಂದರೆ 2,500 ಕೋಟಿ ಕೊಡಿ,
ಮನಿ ಲ್ಯಾಂಡ್ರಿಂಗ್ ಆಕ್ಟ್, ಇಡಿ ಕೊಡಿ, ಇಡಿಗೆ ಅವ್ರಿಗೂ ಸ್ವಲ್ಪ ಕೆಲಸ ಕೊಡಿ, ಇಡಿ ಅವ್ರಿಗೆ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ಬಿಟ್ಟು ನಿಮ್ಮ ಮೇಲೆ ಇರುವಂಥ ಹಗರಣಗಳನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡಕ್ಕೆ ಹೋಗಬೇಡಿ. ಇದರಿಂದ ರಾಜ್ಯದಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಕುಸಿದೋಗಿದೆ ಈಗ ಆಲ್ರೆಡಿ, ಇನ್ನಷ್ಟು ಕುಸಿತದೆ. ಅದರಿಂದ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಆ ಮಾತಿಗೆ ಒಂದು ಗೌರವ ಇರೋ ರೀತಿ ನಡ್ಕೊಬೇಕು ಅನ್ನೋದು ನಮ್ಮ ಆಗ್ರಹ. ಓಕೆ, ಆಯ್ತಾ? ಇದ್ರ ಬಗ್ಗೆ ಏನೋ ಕೇಳೋದಿದೆ. ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರಂತೆ. ಅವ್ರು ಸಿದ್ದರಾಮಯ್ಯನವ್ರಿಗೆ 50 ಕೋಟಿ ಕೊಟ್ಟಿದ್ರು, ತಗೊಂಡಿದ್ರಿ, ಅಲ್ಲೇ 2,500 ಕೋಟಿ ಬಂದೈತೆ ಅಂತ ಅವ್ರು ಹೇಳ್ತಾವ್ರೆ. ನಮ್ಗೆ ಯಾವುದು ಮಾಹಿತಿ ಇಲ್ಲ. ಇಂಟೆಲಿಜೆನ್ಸ್ ಇರೋದ ಸಿದ್ದರಾಮಯ್ಯನವ್ರ ಹತ್ರ ಅಲ್ವಾ, ಅವ್ರಿಗೆ ಮಾಹಿತಿ ಎಲ್ಲಿ ಬಂತು, ಹೆಂಗೆ ಕೊಟ್ಟರು, ಎಷ್ಟು ಇಸ್ಕೊಂಡ್ರು, ಅದರಲ್ಲಿ ನೋಟ್ ಕರೆಕ್ಟಾಗಿತ್ತಾ, ಕಡಿಮೆ ಇತ್ತಾ, ಜಾಸ್ತಿ ಇತ್ತಾ, ಎಲ್ಲ ಅವ್ರಿಗೆ ಗೊತ್ತಿರೋ ಸಿದ್ದರಾಮಯ್ಯನವ್ರಿಗೆ. ಅದಕ್ಕೆ ಅವರೇ ಹೇಳಬೇಕು. ಅದಕ್ಕೆ ಹೇಳ್ದಲ್ಲ, CBI ಕೊಡಿ ತನಿಖೆಗೆ. ಯತ್ನಾಳ್ ಕರೆಸಿ ಕೇಳಲಿ ಅಲ್ವಾ, ಹೇಳಿದ್ದೀರಾ ಅಂತ ಹೇಳಿದರು. ನಾನು ಅವ್ರನ್ನ ಕೇಳಿದೆ, ಅದು ಕಾಂಗ್ರೆಸ್ಗೆ ಹೇಳಿದ್ದು ಅಂತ ಹೇಳಿದ್ರು. ಕಾಂಗ್ರೆಸ್ಸಲ್ಲಿ ಇಷ್ಟು ದುಡ್ಡು ಕೊಟ್ಟರೆ ಆಗುತ್ತೆ ಅಂತ ನಾನು ಕಾಂಗ್ರೆಸ್ಗೆ ಹೇಳಿದ್ದು ಅಂತ ಹೇಳಿದ್ರು. $700 ಕೋಟಿ. ಇಲ್ಲ, ಮುಖ್ಯಮಂತ್ರಿಗಳು ಅದಕ್ಕೂ ಸಾಕ್ಷಿ ಕೇಳಿದ್ದಾರೆ. ಪ್ರಧಾನಮಂತ್ರಿಗಳು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, 700 ಕೋಟಿ ಸಾಕ್ಷಿ ಕೊಡಿ ಅಂತ ಕೇಳಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಾಕ್ಷಿ ಕೊಟ್ಟಿದ್ದಾರಲ್ಲ ಗವರ್ನರ್ ಆಫೀಸ್ಗೆ, ದಾಖಲೆಗಳು, ಸಾಕ್ಷಿ ಎಲ್ಲ ಗವರ್ನರ್ ಆಫೀಸ್ ಕೊಟ್ಟಿದ್ದಾರೆ. ಗವರ್ನರ್ ಅದಕ್ಕೆ ಸೀಲು, ಸೈನು ಎಲ್ಲ ಕೊಟ್ಟಿದ್ದಾರಲ್ಲ, ರಿಸೀವ್ಡ್ ಅಂತ. ಮತ್ತೆ ಅಬ್ಕಾರಿ ಅಸೋಸಿಯೇಷನ್, ಅಬ್ಕಾರಿ ಮರ್ಚೆಂಟ್ ಅಸೋಸಿಯೇಷನ್ ಅವರು ಹೇಳಿದಾರಲ್ಲ, ಹೌದು ಕಲೆಕ್ಟ್ ಅತಿ ಔಟಿದೆ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದಾರೆ. ಮತ್ತೆ 20ನೇ ತಾರೀಕು ಬಂದ್ಗೂ ಕರೆದಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬಂದು ನಿಲ್ಸಲ್ಲ ಅಂತ ಹೇಳಿದ್ದಾರೆ. ಯಾಕೆ ಕರೆದಿದ್ದಾರೆ ಹಂಗಾರೆ? ಅತಿಯಾಗಿ ಆಗಿರುತ್ತಾನೆ ಅವರನ್ನು ಕರೆದಿರೋದು. ಅದರಿಂದ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕಾಗಿದೆ? ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳು ಹೇಳಿರೋದು ನಾವು ಸಮರ್ಥನೆ ಮಾಡ್ತೀರಿ. ಅದಕ್ಕೂ ಒಂದು ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ತನಿಖೆ, CBI ತನಿಖೆ ಕೊಡಲಿ ಅದನ್ನು.